ನಮಸ್ಕಾರ ಫ್ರೆಂಡ್ಸ್. ಸೊ ಪಂಕಜ್ ಕಾರ್ ತೊಗೊಳ್ಳೋ ವಿಷಯ ಎಲ್ರಿಗೂ ಗೊತ್ತು. ಎಲ್ರಿಗೂ ಅಂದರೆ ಯಾರು ನಮ್ಮ ವಿಡಿಯೋ ನೋಡಿದ್ರೆ ಅವ್ರಿಗೆ ಗೊತ್ತು. ಸೊ ಒಂದು ವಾರದಿಂದ ರಿಸರ್ಚ್ ಮಾಡ್ತಾ ಇದ್ದೀವಿ ಯಾವ ಕಂಪ್ನಿ ಕಾರು ಮಾರ್ಕೆಟಲ್ಲಿ ಜಾಸ್ತಿ ಓಡ್ತಾ ಇದೆ ಅನ್ನೋಕ್ಕೆ ಒಂದು ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಐ ಥಿಂಕ್ ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ಯಾರಾದರೂ ಈ ಥರ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ಅಪಾರ್ಟ್ಮೆಂಟ್ ಎದುರುಗಡೆ ಇದ್ದೀವಿ. ಆಲ್ಮೋಸ್ಟ್ 200-300 ಮನೆಗಳಿದೆ. ಒಂದು 100ಕ್ಕಿಂತ ಅಧಿಕ ಕಾರ್ಗಳಿಲ್ಲಿದೆ ಸ್ನೇಹಿತರೆ. ಸೊ ಏನು ಮಾಡ್ತೀವಿ ಅಂದರೆ ಇಲ್ಲಿ ಪಾರ್ಕ್ ಆಗಿರುವಂಥ ಕಾರ್ಗಳ ಕಂಪನಿಯನ್ನು ನೋಡ್ತೀವಿ ಸ್ನೇಹಿತರೆ. ಯಾವ ಕಂಪನಿ ಕಾರು ಜಾಸ್ತಿ ಇವೆ, ಸೊ ಅದು ಟ್ರೆಂಡಲ್ಲಿದೆ, ಪೀಕಲ್ಲಿದೆ, ಕನ್ಸಿಡರ್ ಮಾಡ್ಬೋದು ಅಂತ ಅನ್ಕೋಬೋದು. ಬನ್ನಿ ನೋಡೋಣ. ಸೊ ನಾವು ಕಂಪ್ನಿ ಕಾರ್ಗಳನ್ನ ಲೀಸ್ಟ್ ಹಾಕ್ತೀವಿ, ಕೊನೆಗೆ ಯಾವ ಕಾರು ಗೆಲ್ಲುತ್ತೆ ಅಂತ ನೋಡೋಣ. ಸೊ ಇದು ಅಪಾರ್ಟ್ಮೆಂಟು. ಸೊ ಒಂದು ವೈಲ್ಡ್ ಗೆಸ್ ಮಾಡೋದಾದರೆ ಪಂಕಜ್, ನಿಮ್ಮ ಪ್ರಕಾರ ಯಾವ ಕಂಪ್ನಿ ಕಾರು ಟಾಪಲ್ಲಿ ಇರ್ಬೋದು ಅಂತ ಅನ್ಸುತ್ತೆ? ಟಾಪಲ್ಲಿ ಇರೋದು ನನಗೆ ಅನ್ಸೋ ಪ್ರಕಾರ ಮಾರುತಿ ಸುಜುಕಿ ಇರ್ಬೋದು. ಓಕೆ, ನನ್ನ ಗೆಸ್ ಮಾರುತಿ ಖಂಡಿತವಾಗ್ಲೂ ಇದೆ, ಬಟ್ ಹ್ಯುಂಡೈಗೆ ಒಂದು ಆಪ್ಷನ್ ಕೊಡೋಣ ಅಂತ ನನ್ನ ಚಾಯ್ಸ್ ಆಯ್ಕೆ ಹ್ಯುಂಡೈ. ಸೊ ಪಂಕಜ್ ಮಾರುತಿ ನೋಡೋಣ. ಅಪಾರ್ಟ್ಮೆಂಟಿಗೆ ಬಂದಿದ್ದೇವೆ, ಪರ್ಮಿಷನ್ ಕೇಳೋಣ ಬನ್ನಿ. ಸೊ ಇದು ಅಪಾರ್ಟ್ಮೆಂಟಿಗೆ ಹೋಗ್ಬೇಕಂತ ಇದೆ ನಮಗೆ. ಹೋಗ್ಬೋದಾ? ಬೇಡ ಅಂತ ಹೇಳಿ ಒಂದ್ ವೇಳೆ ಜಗಳಣ. ಭಾನುವಾರ ಬೆಳಗ್ಗೆ ಬಾರ್ ಹೋಗೋದ್ ಬಿಟ್ಬಿಟ್ಟು ಪ್ರಿನ್ಸಿಪಾಲ್ ಮನೆ ಬೇಕಾ ನಮ್ಗೆ? ಸೆಕ್ಯೂರಿಟಿ ಗಾರ್ಡ್ ಯಾಕೆ ನಿದ್ದೆ ಮಾಡ್ತಾರ ನೀನು? ಏನ್ ಇವಾಗ ಒಂದ್ ಕಿರಿಕ್ ಮಾಡ್ಕೋ. ಏನು ನಾನು ಒಳಗಡೆ ಹೋಗ್ತೀನಿ ಅಂತೀನಿ, ನೀನ್ ಆಗಲ್ಲ ಅನ್ನು. ನಾನು ಹೆಂಗದೆ ಮೈಗೆ ಅಂತೀನಿ, ಒಂದ್ ಒಳ್ಳೆ ಜಗಳ ಆಡವಾ? ಹೋಗ್ರಪ್ಪ ಸುಮ್ನೆ ಸಾರ್. ಯಾರಪ್ಪ? ತುಂಬಾ ದಿನ ಆಯ್ತು. ಓಕೆ ಚೀಕೆ, ಹಂಗಾದ್ರೆ ಹೋಗ್ಬೋದಾ? ಓಕೆ ಸರಿ ಬನ್ನಿ. ಸೊ ಪಂಕಜ್, ಫಸ್ಟ್ ಕಾರು ರೆನಾಲ್ಟ್ ಕ್ವಿಡ್. ಇನ್ನು ನೋಟ್ಬುಕ್ಕಲ್ಲಿ ನೋಟ್ ಮಾಡ್ಕೋ. ನೆಕ್ಸ್ಟ್ ಈ ಕಡೆ ಬಂದರೆ ನಮಗಿದೆ ಗ್ರ್ಯಾಂಡ್ ವಿಸ್ಟಾ ಮಾರುತಿ. ನೋಟ್ ಮಾಡು. ಓಕೆ. ಓಹ್, ಈ ಥರ ಕೆಲವೊಂದು ಕಾರ್ಗಳಿಗೆ ಕವರ್ ಆಗಿರ್ತಾರೆ. ಇಕೋ. ಓಕೆ ಸರಿ, ಮಾರುತಿ. ಇಲ್ಲೊಂದು ಕಾರ್ ಇದೆ, ಬನ್ನಿ. ಮಾರುತಿ ಎರ್ಟಿಗಾ. ಓಕೆ, ಕಮ್ ಮೆಸ್ದೆಕಲ್ಲ ಮೆಸ್ದೆ. ಓಕೆ, ಏನು ರೀ ಮಾರುತಿ ಕ್ರೇಜು? ಹ್ಯುಂಡೈ. ಓ ಸಾರಿ, ಬ್ರೆಜ್ಜಾ. ಓಕೆ, ಮಾರುತಿ ಇದು ಕೂಡ ಹ್ಯುಂಡೈ. ಮಾರುತಿ ನೋಟ್ ಮಾಡು. ಸ್ವಲ್ಪ ಫಾಸ್ಟ್ ಆಗ್ತಿದೆ. ಇದು ಬಿಡಿ, ಡೌಟ್ ಇದ್ರೆ ಬಿಡೋಣ. ಇದು ಲಿಸ್ಟಲ್ಲಿ ಇಲ್ಲ. ಚೆವ್ರೊಲೆಟ್ ಇಲ್ಲಿ ಅದೊಂದು. ಓಕೆ, ಇದು ಕ್ವಿಡ್. ಇದು ಟೊಯೋಟಾ ಗೊತ್ತಾಗ್ತಾ ಮಾರುತಿ 7, ಮಾರುತಿ 8, ಚೆವ್ರೊಲೆಟ್ 2. ಓಕೆ, ಇಲ್ಲೂ ಕಾರುಗಳಿದೆ. ನೆಕ್ಸ್ಟ್ ಲೈನ್ ಸ್ಟಾರ್ಟಿಂಗ್ 1000. ಕಿಯಾ ಮಾರುತಿ ಸುಜುಕಿ 9, ಹ್ಯುಂಡೈ, ಟೊಯೋಟಾ ಹ್ಯುಂಡೈ. ಅಲ್ಲೊಂದು ಟಾಟಾ ಫಸ್ಟ್. ಎಲ್ಲಿ? ಓಕೆ, ಆಲ್ಮೋಸ್ಟ್ ಒಂದು 50% ಮುಗಿಸಿದ್ದೀವಿ. ಸೊ ಯಾವುದಿದೆ ಲೀಡಿಂಗಲ್ಲಿ?
ರೀಡಿಂಗ್ ಅಲ್ಲಿ ಇರೋದು ಮಾರುತಿ ಸುಜುಕಿ 26 ಕಾರುಗಳು ಸಿಕ್ಕಿದೆ ನಮಗೆ 26 ಮಾರುತಿ ಇದೆ. ಸೆಕೆಂಡ್ ಬರೋದಾದ್ರೆ ಹ್ಯುಂಡೈ 14 ಸಿಕ್ಕಿದೆ. ಅಟ್ಲೀಸ್ಟ್ ಅಂದ್ರೆ ಹ್ಯುಂಡೈ ಕಾಂಪಿಟೇಟರ್ ಇದೆ ಮಾರುತಿಗೆ. ಕಾಂಪಿಟೇಟರ್ಗೆ ಗುಡ್. ಸೊ ಸ್ವಲ್ಪ ಐಡಿಯಾ ಸಿಕ್ತು. ಹ್ಯುಂಡೈ ಈಸ್ ಆಲ್ಸೋ ಕಾಂಪಿಟೇಟರ್ ಇದರಲ್ಲಿ ಸ್ಟೇಜಲ್ಲಿ ಇದೆ. ಹೊಂಡಾ ಕಡಿಮೆ, ತುಂಬ ಕಡಿಮೆ ಬಂತು. ಹೋಂಡಾ ನಮಗೆ ಸಿಕ್ಕಿರೋದು 2 ಕಾರುಗಳು, 2 ಕಾರುಗಳಷ್ಟೇ. ಬಟ್ ಮಾರುತಿ ಲೀಡಲ್ಲಿದೆ. ಹ್ಯುಂಡೈ ಕೂಡ ಇದೆ ಸ್ನೇಹಿತರೆ ಲೀಸ್ಟಲ್ಲಿ. ನೋಡೋಣ, ಇನ್ನೂ 50% ಇದೆ. ಎಂಡಲ್ಲಿ ನೋಡಿ ಯಾರು ಫೈನಲ್ ಆಗಿ ಗೆಲ್ತಾರೆ. ಶುರು ಮಾಡು. ಯಾವ್ದು ಇದು? ಇದು ಯಾವುದು ನನಗೆ ಗೊತ್ತಾಗ್ತಿಲ್ಲ. ಪೆಂಟಿಂಗ್ ನೋಡಿ, ನಿಸಾನ್ ಅಂತೆ. ನಿಸಾನ್, ಓಹೋ, ಹೊಸ ಮೆಂಬರ್ ಬಂದ್ಬಿಟ್ಟಿದ್ದಾರೆ. ನಿಸಾನ್ ಇದು ಮಹೀಂದ್ರ ಮಹೀಂದ್ರ ಓಪನಿಂಗು. ಮಹೀಂದ್ರ ಎಲ್ಲಿ ಸರ್ ನೀವು ಕಾಣಲಿಲ್ಲ? ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಮಾರುತಿ ಮಾರುತಿ ಅವರು ಇದ್ದೇ ಇರ್ತಾರೆ ಎಲ್ಲ ಕಡೆ. ಮುಗೀತು ಸ್ನೇಹಿತರೆ, ಎಲ್ಲ ಸರ್ವೆ ಮುಗೀತು. ವಿನ್ನರ್ ಘೋಷಿಸುವ ಸಮಯ. ಪಂಕಜ್, ವಿನ್ನರ್ಕ್ಕಿಂತ ನಾನು ಥರ್ಡಿಂದ ಬರ್ತೀನಿ. 3ನೇ ಸ್ಥಾನದಲ್ಲಿದ್ದಾರೆ ಟಾಟಾ. 10 ಕಾರ್ ಸಿಕ್ಕಿದೆ ನಮಗೆ ಈ ಅಪಾರ್ಟ್ಮೆಂಟಲ್ಲಿ. ಓಕೆ, ಓಕೆನಾ. ಸೆಕೆಂಡ್ ಬಂದ್ಬಿಟ್ಟು ಹ್ಯುಂಡೈ 17 ಕಾರ್ ಸಿಕ್ಕಿದೆ. ಹ್ಯುಂಡೈ 17 ಕಾರ್ ಸಿಕ್ಕಿದೆ. ಸೊ ಫಸ್ಟ್ ನಂಬರಲ್ಲಿ ಬಂದ್ಬಿಟ್ಟು ಮಾರುತಿ ಸುಜುಕಿ 32 ಕಾರ್ಗಳು ಸಿಕ್ಕಿದೆ ಸ್ನೇಹಿತರೆ ನಮಗೆ. ಹೊಡ್ರು ಚಪ್ಪಾಳೆ. ಬೇರೆ ಘೋಷಿಸಲಾಗಿದೆ. ಮಾರುತಿ ಇಸ್ ಅ ವಿನ್ನರ್ ಸ್ನೇಹಿತರೆ. ಆ್ಯಸ್ ಎಕ್ಸ್ಪೆಕ್ಟೆಡ್ ಪಂಕಜ್, ನಿನಗೆ ಸರಿ ಆಯಿತು. ಸೊ ನಾಳೆ ಮಾರುತಿ ಶೋರೂಮ್ ಹೋಗೋದು ಸ್ನೇಹಿತರೆ. ಮಾರುತಿ ಶೋರೂಮ್ಗೆ ಹೋಗೋಣ, ನೋಡೋಣ ಇಷ್ಟೊಂದು ಖರೀದಿ ಮಾಡ್ತಾ ಇರುವಂಥ ಏನಿದೆ ಅಂಥದ್ದು ಮಾರುತಿಯಲ್ಲಿ, ಹೋಗಿ ನೋಡೋಣ. ಸೊ ನೀವೇ ಹೇಳಿದ್ದು ಫ್ರಾಂಕ್ಸ್ ಆಗಲಿ ಆ್ಯಂಡ್ ಬ್ರೆಝಾ ಆಯಿತು, ಬಲೆನೋ. ಸೊ ವಿಸಿಟ್ ಮಾಡ್ತೀವಿ ನಾಳೆ ಸ್ನೇಹಿತರೆ. ನೋಡ್ತಾ ಇರಿ ನಮ್ಮ ಕಂಟೆಂಟ್ನ, ಹಾಗೆ ಸಪೋರ್ಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಸೊ ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಸೊ ನಾಳೆ ಹೋಗ್ತೀವಿ ಮಾರುತಿ ಶೋರೂಮ್ಗೆ ಫಸ್ಟು. ನಾಳೆ ಸುಜುಕಿ ಶೋರೂಮ್ ನಾಳೆ ವಿಸಿಟ್ ಮಾಡಲೇಬೇಕು. ಇಷ್ಟೊಂದು ಜನ ಮಾರುತಿ ಯಾಕೆ ಖರೀದಿಸ್ತಾ ಇದ್ದಾರೆ ಅನ್ನೋದು ನಾಳೆ ಶೋರೂಮ್ಗೆ ಹೋಗಿನೇ ಟೆಸ್ಟ್ ಮಾಡ್ತೀವಿ ಸ್ನೇಹಿತರೆ. ಕಂಟೆಂಟ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಕೊನೆಗೆ ನಮ್ಮ ಪಂಕಜ್ ಯಾವ ಕಾರ್ ತೊಗೊಳ್ತಾನೆ ಅನ್ನೋದು ನೋಡೇ ಬಿಡೋಣ.